ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ವ್ಲಾಗ್ ಬಂದು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಬಂದು ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಲಿಕ್ಕಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮನೆಯಲ್ಲಿ ಖಾರ ಉಪ್ಪಿಟ್ಟು ಮಾಡಿದ್ಮೇಲೆ ನಾನು ಸ್ವೀಟ್ ಮಾಡಲೇಬೇಕಾಗತ್ತೆ ನನ್ನ ಮಗಳಿಗೋಸ್ಕರ. ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಅಷ್ಟರೊಳಗಡೆ ನಾನು ಒಗ್ಗರಣೆನೇ ಹಾಕಿಬಿಟ್ಟಿದ್ದೆ. ಹಾಗೇ ಶೇರ್ ಮಾಡ್ತಾ ಹೋಗ್ತೀನಿ ಹೇಗೆ ಮಾಡಿದೆ ಅಂತ. ಈ ಕಡೆ ನೋಡ್ತಾ ಇರ್ಬೋದು, ಇಲ್ಲಿ ಖಾರ ಉಪ್ಪಿಟ್ಟು ಮಾಡೋದಕ್ಕೆ ತಯಾರಿ ಆಗ್ತಾಯಿದೆ. ಎರಡು ಕುದೀತಾ ಇದೆ. ಸೊ ಒಂದು ಕಡೆ ನಾನು ಆಲ್ಮೋಸ್ಟ್ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ದಪ್ಪ ಉಪ್ಪನ್ನ ಹಾಕ್ಕೊಂಡು ಸೊ ಇವಾಗ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಇದಕ್ಕೆ ನಾನು ರವೆನ ಹಾಕ್ಕೊಳ್ತೀನಿ. ಸೊ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕಾ ಆ ರವೆನ ಮೆಜರ್ಮೆಂಟ್ ಮಾಡಿಕೊಂಡು ಫಸ್ಟಿಗೆ ಹುರಿಬೇಕಾಗುತ್ತೆ. ರವೆನ ಡೈರೆಕ್ಟಾಗಿ ಹಾಕಕ್ಕೆ ಹೋಗಬಾರ್ದು, ಹುರಿಬೇಕು. ಒಂದು ಬಾಣಲಿಗೆ ರವೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ನಂತರ ನೀವು ಕುದಿಯೋ ನೀರಿಗೆ ರವೆನ ಹಾಕೋಬೇಕು. ಈ ಕಡೆ ನೋಡ್ತಾ ಇರ್ಬೋದು, ಕೇಸರಿ ಬಾತ್ ಇಲ್ಲಿ ನಾನು ಬಾಣಲಿಗೆ ಆಲ್ಮೋಸ್ಟ್ ಎಲ್ಲ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಲ್ಲೇ ಕಡ್ದು ಎತ್ತಿಟ್ಟಿದೆ. ಸೊ ಅದೇ ಬಾಣಲಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಸಕ್ಕರೆ ಏನೂ ಹಾಕಿಲ್ಲ, ಪ್ಲೈನ್ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಕೇಸರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಒಂದೆರಡು ಲವಂಗನ ಸೇರಿಸ್ಕೊಂಡಿದ್ದೀನಿ. ಅದಾದ ಕುದಿಯೋ ನೀರಿಗೆ ನಾನು ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲೇ ಸಣ್ಣ ರವೆ ಬರುತ್ತಲ್ಲ, ಆ ತುಪ್ಪದಲ್ಲೇ ಹುರಿದಿಟ್ಕೊಂಡಿರುವಂಥ ರವೆನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕುದಿಯೋ ನೀರಿಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇರಬೇಕು. ಆಮೇಲೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಆ್ಯಂಡ್ ಬಾದಾಮಿ, ಗೋಡಂಬಿ ನಿಮಗೆ ಯಾವುದು ಬೇಕೋ ಅದನ್ನು ತುಪ್ಪದಲ್ಲಿ ಕಡಿದ್ಕೊಂಡು ನಂತರ ಹಾಕಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹಾಗೆ ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಸಕ್ಕರೆನ ಹಾಕಬೇಕಾಗತ್ತೆ. ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ನಾವು ಕೇಸರಿ ಬಾತ್ ಮಾಡೋದ್ರಿಂದ. ಸೊ ಈಗ ಖಾರ ಉಪ್ಪಿಟ್ಟು ಸಹ ರೆಡಿ ಆಯಿತು. ಇವಾಗ ಸ್ವಲ್ಪ ನೀರು ಕಮ್ಮಿ ಆಗ್ತಿದ್ದಾನಂಗೆ ನಾನು ಗ್ಯಾಸ್ನ ಆಫ್ ಮಾಡಿದೆ. ಸ್ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಇಲ್ಲಾಂದರೆ ಮೇಲೆ ಹೆಗ್ರೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಸ್ವೀಟ್ ಕೇಸರಿ ಬಾತ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಈಗ ಸ್ವಲ್ಪ ಗಟ್ಟಿಗೆ ಬಂತು. ಈಗ ನಾನು ಆಫ್ ಮಾಡಿಬಿಡ್ತೀನಿ. ಇವಾಗ ಏನು ಮಾಡ್ತೀನಿ, ಆ ಬಿಸಿಗೇನೆ ಫುಲ್ಲು ಕರಗೋಗುತ್ತೆ ಸಕ್ಕರೆ. ಈಗ ನಾನು 1 ಕಪ್ ರವೆಗೆ ಅರ್ಧ ಕಪ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸಕ್ಕರೆ ಬೇಕು ಅಂತ ಅಂದರೆ ಹಾಕ್ಕೋಬೋದು, ನಿಮ್ಮ ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಹಾಕ್ಕೊಂಡು ಅಷ್ಟೊತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಿಸಿಗೇನೆ ಅದು ಎಲ್ಲ ಕರಗೋಗುತ್ತೆ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಕೇಸರಿ ಬಾತು ಸಹ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೀವು ಲಾಸ್ಟಿಗೆ ಬೇಕು ಅಂತ ಅಂದರೆ ತುಪ್ಪನ ಹಾಕ್ಕೊಳ್ಬೋದು. ನಾನು ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ರವೆ ಹುರಿಯುವಾಗಲೇ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಲಾಸ್ಟಿಗೆ ಬೇಕು ಅಂತ ಅಂದರೆ ನೀವು 2 ಸ್ಪೂನ್ ಇಲ್ಲ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಕೇಸರಿ ಬಾತು ಸಹ ರೆಡಿ ಆಯಿತು. ಸೊ ನನ್ನ ಮಗಳಿಗೋಸ್ಕರ ಈ ಥರ ನಾನು ತಯಾರಿ ಮಾಡಲೇಬೇಕಾಗತ್ತೆ. ಸೊ ಪ್ರತಿ ಸಲನೂ ಅಷ್ಟೇ ಸ್ಯಾಟರ್ಡೇ ಮನೆಯಲ್ಲಿ ಇರ್ತಾಳೆ, ಹಾಲಿಡೇ ಇರುತ್ತಲ್ವ, ಹಾಗಾಗಿ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಅಂತ ಅಂದರೆ ಈ ಥರ ಮಾಡಿ ಮಕ್ಕಳು ಮನೆಯಲ್ಲೇ ಇದ್ದಾಗ ಈ ರೀತಿ ನಾವು ಸ್ಪೆಷಲಾಗಿ ಮಾಡಿ ಕೊಟ್ಟರೆ ಮಕ್ಳಿಗೊಂಥರ ತುಂಬಾ ಇಷ್ಟಪಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಟಿಫನ್ ಆಗಿದ ತಕ್ಷಣ ಮಾಮೂಲಿ ಹಾಕೋದು ಒಂಥರ, ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ಏನೋ ಒಂಥರ ಅವ್ರಿಗೊಂಥರ ಖುಷಿ, ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿಂತಾರೆ. ಸೊ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಬೆಳಗಿನ ತಿಂಡಿ ಹೀಗಾಗಿತ್ತು. ಓಕೆ, ಮತ್ತು ಈಗ ನಾನು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಸ್ಬೆಂಡು ಸಹ ಬಂದರು ಆಫೀಸಿಂದ. ನನ್ನ ಮಗಳಿಗೆ ಅಂತ ಹೇಳಿ ಗೆಟಲಿಂಗ್ ಬಬುಲ್ ಗನ್ ಅಂತ ಹೇಳಿ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗಷ್ಟೇ ಅನ್ಪ್ಯಾಕ್ ಮಾಡ್ತಾ ಇರೋದು. ಸೊ ನಿಮಗೂ ತೋರಿಸೋಣ, ನಿಮ್ಮ ಮನೆಯಲ್ಲಿರುವ ಮಕ್ಳಿಗೂ ಸಹ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೆ. ಇದು ಬಂದು ರೇಟ್ ಬಂದು 599 ಇಲ್ಲಿ MRP ಕೊಟ್ಟಿದ್ದಾರೆ. ಸ್ವಲ್ಪ ಕಡಿಮೆನೇ ಮಾಡಿಕೊಡ್ತಾರೆ. ಇದು ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲಿ ತಂದಿದ್ದು. ಅಲ್ಲಿ ತುಂಬಾ ಅಂದರೆ ಈ ಥರ ಬಬಲ್ಸ್ ಆಗ್ತಾಯಿದ್ದು ನೋಡಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರು ಅದಕ್ಕೆ ಮಕ್ಳಿಗೆ ಈ ಥರ ತೊಗೊಂಡೋಗಿ ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ. ಅವರೊಂದು ಜಂಪ್ ಮಾಡಿ ಅದು ಬಬಲ್ಸ್ ಇಟ್ಕೊಳ್ಳೋದಾಗಿರ್ಬೋದು, ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದಿದ್ದಾರೆ. ಸೊ ತುಂಬಾ ಇಷ್ಟಪಟ್ಟರು ನನ್ನ ಮಗಳಂತೂ. ಹಾಗಾಗಿ ಇವಾಗ ಶೆಲ್ನ ಹಾಕ್ತಾಯಿದ್ದಾರೆ. ಶೆಲ್ ಅವ್ರು ಕೊಟ್ಟಿರಲ್ಲ,
ಇದು ನಾವೇ ಶೆಲ್ ಹಾಕ್ಕೋಬೇಕು. ನಿಮಗೊಂದು ಯೂಸ್ಫುಲ್ ಆಗ್ಬೋದು. ಈ ಥರ ಶೆಲ್ ಏನಪ್ಪ ಅಂತಂದರೆ ಶೆಲ್ ಖಾಲಿ ಆಗೋಯ್ತು ಅಂದರೆ ನಾವು ಬಿಸಾಕ್ತೀವಿ. ಅದು ನಮಗೆ ರೀಯೂಸ್ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ಕೊನೆ ತನಕ ವಿಡಿಯೋ ನೋಡಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ತೊಗೊಂಡ್ರೆ ನಮಗೆ ಯೂಸ್ಫುಲ್ ಆಗ್ಬೋದು ಅಂತ. ಸೊ ನಮ್ಮ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಂತೂ ಶೆಲ್ಲಿ ಬೇಕೇ ಬೇಕಾಗುತ್ತೆ. ಒಂದು ಕಾರ್ ಏನಾದರೂ ಸಣ್ಣ ಪುಟ್ಟ ಆಟ ಸಾಮಾನಲ್ಲಿ ಇದ್ದಾಗ ಅದಕ್ಕೆ ಏನಂದರೆ ಶೆಲ್ಗಳು ಹಾಕೋಂಥ ಇದು ಬಂದಾಗ ನಾವು ಹಾಕಲೇಬೇಕಾಗತ್ತೆ. ಸೊ ಹಾಗಾಗಿ ತೋರಿಸ್ತೀನಿ, ಅದನ್ನು ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಬಬಲ್ಸ್ ಅಂದರೆ ಅದು ಒಂದು ಲಿಕ್ವಿಡ್ ಬರುತ್ತಲ್ಲ, ಅದನ್ನು ಸಪ್ರೇಟಾಗಿ ನಮಗೆ ಡಬ್ಬಿ ಕೊಟ್ಟಿರ್ತಾರೆ, ಸ್ಮಾಲ್ ಡಬ್ಬಿ. ಇದು ಸಪ್ರೇಟಾಗಿ ನಾವು ತೊಗೊಳ್ಬೇಕು. ನಮ್ಮ ಮನೆಯಲ್ಲಿ 1 kg ತಂದಿದ್ದಾರೆ. ಸಾರಿ 1 kg ಅಂತೀನಿ, 1 ಲೀಟ್ರ್ ಏನೋ ತಂದಿರ್ಬೋದು. ನಾನು ಅದನ್ನು ಎತ್ತಿಟ್ಬಿಟ್ಟೆ, ತೋರಿಸೋಕ್ಕೆ ಆಗಲಿಲ್ಲ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇರುತ್ತೆ ಕೇಳಿ, ನಾನು ಬೇಕಾದ್ರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಸಪ್ರೇಟಾಗಿ ತಂದಿದ್ದಾರೆ ಲಿಕ್ವಿಡ್ ಅದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಬಬಲ್ಸ್. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನಾವಂತೂ ಇದೆಲ್ಲ ಆಟ ಆಡಿದ್ದಲ್ಲ, ಮಕ್ಕಳಾರು ಆಟ ಆಡಲಿ ಅನ್ನೋಕ್ಕೋಸ್ಕರ ಅವರು ಒಂಥರ ಮಜಾ ಬರುತ್ತೆ, ಆಟ ಆಡ್ತಾರೆ, ಒಂಥರ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ತಂದಿರೋದು. ಸೊ ನಿಮಗೂ ಸಹ ಮಕ್ಕಳಿಗೆ ಈ ಥರ ಎಲ್ಲ ತಂದು ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಶೆಲ್ ಖಾಲಿ ಆಗೋಯ್ತು. ಸೊ ಹಾಗಾಗಿ ಅದು ಬಬಲ್ಸ್ ಜಾಸ್ತಿ ಬರಲಿಲ್ಲ. ಆಮೇಲೆ ನಾನು ತೋರಿಸ್ತೀನಿ. ಎವ್ರಿ ಡೇ ಅಂತೇಳಿ ನಿಮಗೆ ಈ ಥರ ಶೆಲ್ ಸಿಗುತ್ತೆ, ಅದನ್ನು ನೀವು ರೀಚಾರ್ಜ್ ಮಾಡ್ಕೋಬೋದು. ಶೆಲ್ನ ನಾವು ಈಗ ಎಕ್ಸಾಂಪಲ್ ಗಡಿಯಾರಕ್ಕೆ ಒಂದು ಶೆಲ್ ಹಾಕಿರ್ತೀವಿ, ಅದು ಖಾಲಿ ಆಗೋಯ್ತು ಬಿಸಾಕ್ತೀವಿ, ಮತ್ತು ಬೇರೆ ತೊಗೊಂಬರ್ತೀವಿ ಹಾಕ್ತೀವಿ. ಬಟ್ ಆಗಲ್ಲ, ಇದು ಒಂದು ಶೆಲ್ ಏನಂದರೆ ಚಾರ್ಜ್ ಮಾಡೋದು. ಈ ಥರ ತೊಗೊಂಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ನೋಡಿ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕೇಳ್ತಾನೆ ಇದೆ ಸ್ಟ್ರಾಬೆರಿ ತಂದ್ಕೊಡಿ ಅಂತ. ಬಟ್ ಇವತ್ತು ಫೈನಲಿ ತಂದ್ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ನಾನು ಒಬ್ಬಳೇ ತಿನ್ನೋದು, ನನ್ನ ಮಕ್ಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಇದು ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳಿ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ತಿಂತಾನೆ ಇರ್ತೀನಿ. ಇತ್ತೀಚೆಗೆ ತುಂಬ ಕಡಿಮೆ ಆಗೋಗಿತ್ತು, ನೆನಪಾಯಿತು ಹಾಗೆ ತಂದುಕೊಡಿ ಅಂತ ಹೇಳಿದ್ದೆ. ತುಂಬ ಫ್ರೆಶ್ ಆಗಿದೆ, ತುಂಬ ಹೆಮ್ಮೆಯಾಗಿದೆ. ಬಟ್ ಫೈನಲಿ ನಾನು ಅಂದ್ಕೊಂಡು ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು, ಇವಾಗ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಒಂದು ಇದನ್ನು ತಂದಿದ್ದಾರೆ, ಖರ್ಜೂರ. ಸೊ ಇದೆಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಇದನ್ನೆಲ್ಲ ಕೊಟ್ಟರೆ ತುಂಬಾ ಒಳ್ಳೆ ನಮಗೆ ಸ್ಟ್ರಾಂಗ್ ಮಾಡುತ್ತೆ. ಸೊ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಥರದ ಫ್ಯಾಟ್ ಏನೂ ಇಲ್ಲ. ಇದರಲ್ಲಿ ತುಂಬ ಎನರ್ಜಿ ಇದೆ ಮತ್ತು ಪ್ರೋಟೀನ್ ಇದೆ. ಸೊ ತುಂಬಾ ಯೂಸ್ಫುಲ್ ಇದೆ. ಈ ಥರ ಮಕ್ಕಳಿಗೆ ನಾವು ಕೊಡಬೇಕು. ಇದನ್ನು ನಾವು ತಿನ್ನೋದ್ರಿಂದ ನಮ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು ಖರ್ಜೂರ. ಬಟ್ ಆದರೆ ಡೈಲಿ ಒಂದೊಂದು ಕೊಡಬೇಕು. ಒಂದೇ ದಿನ 4-5 ಈ ಥರ ತಿನ್ನೋಕ್ಕೆ ಹೋಗಬಾರ್ದು, ತುಂಬಾ ಹೀಟ್ ಇದು. ಸೊ ದಿನಕ್ಕೊಂದು ಈ ಥರ ಕೊಡಿ ಮಕ್ಕಳಿಗೆ, ತುಂಬಾ ಒಳ್ಳೆಯದು. ಇದರಿಂದನೂ ಸಹ ಏನಂತಾರೆ, ನಾನು ಆಲ್ರೆಡಿ ಮಾಡಿದ್ದೀನಿ ಈ ಥರ ಖರ್ಜೂರದಿಂದ ಒಂದು ಸ್ವೀಟ್ ರೆಸಿಪಿನೂ ಮಾಡಿದ್ದೀನಿ ಮಕ್ಳಿಗೋಸ್ಕರ. ಬಟ್ ಈ ಸರಿ ನಾನು ಹಾಗೆ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ. ಬಟ್ ಏನು ಸ್ವೀಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಖರ್ಜೂರದಿಂದನೂ ಸ್ವೀಟ್ ಮಾಡ್ಬೋದು. ಸೊ ನೋಡೋಣ ಯಾವಾಗಾರು ಮತ್ತೆ ತೋರಿಸ್ತೀನಿ. ಸೊ ನೋಡಿ ಅದು ಶೆಲ್ಲ ಆಗಿದ ತಕ್ಷಣವೇ ಮತ್ತೆ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ನನ್ನ ಮಗ ಅಂತೂ ಅದು ಕ್ಯಾಶ್ ಹಿಡಿಯೋದು ಏನೋ ಒಂಥರ ಅಷ್ಟು ಖುಷಿ ಪಡ್ತದನೋ ಗೊತ್ತಾ. ಸೊ ತುಂಬಾ ಇಷ್ಟ ಆಯಿತು. ಈ ಥರ ಒಂದು ಫೋಟೋ ಶೂಟ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನೋಡಿ ಲಿಕ್ಕಿನೂ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಅಲ್ವಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಶನಿವಾರದ ವ್ಲಾಗಲ್ಲಿ ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪನೇ ಶೇರ್ ಮಾಡಿಕೊಂಡೆ. ಹಾಗಾಗಿ ಈ ವಿಡಿಯೋದಲ್ಲೇ ಸ್ಯಾಟರ್ಡೆ ಸಂಡೇ ಎರಡು ಇನ್ಕ್ಲೂಡ್ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಫಂಕ್ಷನ್ ಇದೆ, ಬರ್ಡೇ ಪಾರ್ಟಿದು. ಸೊ ನಮ್ಮ ಹತ್ರದ ರಿಲೇಷನ್ನು ಅಂದರೆ ದೊಡ್ಡಮ್ಮನ ಮೊಮ್ಮಗಳದು ಬರ್ಡೇ ಇದೆ ಇವತ್ತು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಸಿಂಪಲ್ ಜುಮ್ಕನ ಹಾಕ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಜುಮ್ಕ ಅಂತಲೇ ಹೇಳ್ಬೋದು. ಸಿಂಪಲ್ ಅಂದರೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಓಕೆನಾ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬನ್ನಿ, ತುಂಬ ದೂರ ಏನಿಲ್ಲ, ಹತ್ರನೇ ಹೋಗಿ ಬರೋಣ. ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಎಂಜಾಯ್ ಮಾಡೋಣ. ಆ್ಯಂಡ್ ಲಿಕ್ಕಿ ಲಾವಿಶ್ ಔಟ್ಫಿಟ್ಟು. ಸೊ ನಾನು ಹಾಗೆ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿ ಹಾಗೆ ಒಂದು ವೀಡಿಯೋನು ಸಹ ಮಾಡಿಕೊಂಡೆ. ಅವರ ಫೋಟೋಸ್ ಹೇಗಿದೆ ಅಂತೇಳಿ ಸುಮ್ಮನೆ ಹಾಗೆ ಶೇರ್ ಮಾಡಿಕೊಂಡೆ. ಓಕೆ ಫೈನಲಿ ಈಗೆಲ್ಲ ನಾವೆಲ್ಲ ಹೊರಡ್ತಾ ಇದ್ದೀವಿ. ಅಕ್ಕ ಶಿಂಟು ಎಲ್ಲರೂ ನಮ್ಮ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಬರ್ಡೇ ಪಾರ್ಟಿಗೆ.
You show up thirsty, staring at me like I can do something for you. You lick your lips, you think you're slick. You stalk like I'm a piece of meat. You're trying out and showing off, so flashy, don't do jack for me. You're such a troll, out of control. I wish I could just hit delete. Why you gotta ruin this for us? Spoil the fun, just be done. I have seen enough to call your bluff. Oh, didn't come here for you. Knew you killing the mood. ಓಕೆ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ. ಸೊ ನನ್ನ ಮಗಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ. ಲಕ್ಕಿ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಮನೇಲೆ ಡಿನ್ನರ್ಗೆ ಬಂದು ಚಪಾತಿ ಆ್ಯಂಡ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ, ಅಕ್ಕ ರೆಸಿಪಿ ಟ್ರೈ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ಒಂದು ಪ್ಯಾನ್ ಇಟ್ಟಿದ್ದಾರೆ, ಪ್ಯಾನ್ಗೆ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಮತ್ತು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ. ಅದಾದಮೇಲೆ ಈಗ ತೊಳೆದಿಟ್ಕೊಂಡಿರುವಂಥ ಚಿಕನ್ನನ್ನು ಸಹ ಸೇರಿಸ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅವರು. ಹಾಗಾಗಿ ರೆಸಿಪಿ ಮಾಡ್ತಿದ್ದಾರಲ್ಲ, ಶೂಟ್ ಮಾಡ್ಕೊಳ್ತೀನಿ, ಹಾಗೆ ನನ್ನ ವ್ಯೂವರ್ಸ್ಗೂ ಸಹ ಶೇರ್ ಮಾಡೋಣ, ಅವರು ಟ್ರೈ ಮಾಡಲಿ ಅನ್ನೋಕ್ಕೋಸ್ಕರ. ಅಂದರೆ ಟ್ರೈ ಮಾಡೋದು ನಿಮ್ಮ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪಪ್ಪನ್ನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೊಳ್ಳೋ ಥರ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಚಪಾತಿಗೆ ಈ ಥರ ಗ್ರೇವಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಯಿತು. ಈ ಕಡೆ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಒಂದು ಕಡೆ ಕೊತ್ತಂಬರಿ ಮತ್ತು ಒಂದಿಷ್ಟು ಕೊತ್ತಂಬರಿ ಆ್ಯಂಡ್ ಪುದೀನೂ ಸಹ ನೀರಿಗೆ ನೆನೆಸಿಟ್ಟಿದ್ದಾರೆ, ಸ್ವಲ್ಪ ಎಲ್ಲ ಮಣ್ಣೆಲ್ಲ ಬಿಡ್ಕೊಳ್ಳಿ ಅಂತ. ಇಲ್ಲಿ ಜಾರಿಗೆ ಬಂದುಬಿಟ್ಟು ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಹುರುಗಡ್ಲೆ ಇದನ್ನಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಇನ್ನೊಂದು ಕಡೆ ಆಲ್ರೆಡಿ ಚಪಾತಿಗೂ ಸಹ ಮಿದ್ದಿಟ್ಟಿದ್ದಾರೆ. ಸೊ ಚಪಾತಿಗೆ 1 ಅವರ್ ಮುಂಚೆನೇ ಮಿದ್ದಿಟ್ರೆ ಏನಾಗುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಆ್ಯಂಡ್ ತಿನ್ನೋದಕ್ಕೂ ಸಾಫ್ಟಾಗಿರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆನೂ ಸಹ ರುಬ್ಬಿ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಅದು ಸ್ವಲ್ಪ ಚಿಕನ್ನು ಚೆನ್ನಾಗಿ ಶುಂಡಬೇಕು. ಶುಂಡಿದ ಮೇಲೆ ನಾವು ಮಸಾಲೆನ ಹಾಕೋಬೇಕಾಗುತ್ತೆ. ಯಾವುದೇ ಸಾಂಬಾರು ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಏನೇ ನೀವು ಮಾಡಿ ಚೆನ್ನಾಗಿ ಚಿಕನ್ನಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಮಸಾಲೆನ ಹಾಕೋಕ್ಕೆ ಹೋಗಬೇಡಿ. ಚಿಕನ್ನ ಸ್ವಲ್ಪ ಚೆನ್ನಾಗಿ ಶುಂಡಿಸಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರು ಸಹ ಚೆನ್ನಾಗಿ ಶುಂಡೋಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಶುಂಡಿದೆ ಅಲ್ವಾ. ಸೊ ಹಾಗಾಗಿ ಇವಾಗ ಮಸಾಲೆನ ಸೇರಿಸ್ಕೊಳ್ಬೇಕು. ಬಟ್ ಇದಕ್ಕೆ ಆ್ಯಕ್ಚುಲಿ ಏನಂದರೆ ನೀರು ಸ್ವಲ್ಪನ ಹಾಕೋಬಾರ್ದು ಮಸಾಲೆಗೆ. ಬಟ್ ಇದೇನಂದರೆ ಚಪಾತಿಗೆ ಸಾಕಾಗಬೇಕಲ್ವಾ, ಎಲ್ಲರಿಗೂ ಒದಗಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಒಂದ್ಸತಿ ಎಲ್ಲ ನೀವು ಮಸಾಲೆ ರುಬ್ಕೊಂಡಿರ್ತೀರಲ್ಲ, ಅದನ್ನು ಚೆನ್ನಾಗಿ ಕೈಲಿ ಮಿಕ್ಸಪ್ ಮಾಡಬೇಕು. ಇಲ್ಲ ಅಂತ ಅಂದರೆ ಗಂಟಾಗಿರ್ಬೋದು, ಎಲ್ಲ ಹಾಗಾಗೆ ಇರುತ್ತೆ, ಒಂದೇ ಕಡೆ ಮಸಾಲೆ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಲಿ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಯಾಕೆಂತಂದರೆ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕಲ್ವ. ಹಾಗಾಗಿ ಚೆನ್ನಾಗಿ ನಿಧಾನವಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಸ್ವಲ್ಪ ಕುದಿಬೇಕು. ಇದಕ್ಕಿಂತ ಮುಂಚೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆನ ಉದುರಿಸಿ, ಕೊತ್ತಂಬರಿ ಮತ್ತು ಪುದೀನ ಇದೆಯಲ್ಲ ಅದನ್ನೆಲ್ಲ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಂಡು ಮೇಲ್ಗಡೆ ಈ ರೀತಿ ಉದುರಿಸ್ಬೇಕಾಗುತ್ತೆ. ಉದುರಿಸ್ಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸಿ. ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಏನಾಗುತ್ತೆ, ಫುಲ್ಲು ಮಸಾಲೆ ಆಗೋಗುತ್ತೆ. ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ನಾವು ಜಾಸ್ತಿ ಇದನ್ನು ಬೇಯಿಸಬಾರ್ದು. ಸ್ವಲ್ಪ ನಾವು ಮೊದಲೇ ಚೆನ್ನಾಗಿ ಶುಂಡಿಸಿದ್ವಲ್ಲ, ಆಗಲೇ ಒಂದು 1/4% ಬೆಂದಿರುತ್ತೆ. ಇನ್ನು ಮಿಕ್ಕಿದ್ದು ಅಷ್ಟು ನಾವು ಬೇಯಿಸಬೇಕು ಅಂತಂದರೆ ಸ್ವಲ್ಪ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ವ. ಹಾಗಾಗಿ ಸ್ವಲ್ಪ ಹೊತ್ತು ಚಿಕನ್ ಅಂದರೆ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಬಿಡಿ. ಓಕೆನಾ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.
ಓಕೆ, ಫೈನಲಿ ನೋಡ್ತಾ ಇರ್ಬೋದು ಗ್ರೇವಿ ಸಹ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ, ಎಮ್ಮೆಯಾಗಿ ನೋಡೋದಕ್ಕೂ ತುಂಬ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದನ್ನಂತೂ ಚಪಾತಿಗೆ ಆಗಿರ್ಬೋದು, ರೋಟಿ ಆ್ಯಂಡ್ ಪರೋಟ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಟ್ ಚಪಾತಿಗೆ ಒಂದು ಸ್ವಲ್ಪ ಹೊದಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಸಾಲೆ ಹಾಕಿರೋದು. ಹಾಗೆ ತಿಂತೀವಿ ಅಂತಂದರೆ ಸ್ವಲ್ಪ ಮಸಾಲೆನ ಗಟ್ಟಿಗೆ ಮಾಡ್ಕೊಳ್ಳಿ, ನೀರನ್ನ ಸೇರಿಸ್ಕೊಳ್ಬೇಡಿ. ಸೊ ಫೈನಲಿ ಅಕ್ಕನ ಸಹ ಗ್ರೇವಿ ಎಲ್ಲ ರೆಡಿ ಮಾಡಿ ಇವಾಗ ಚಪಾತಿ ಸಹ ಒತ್ತಿತಾ ಇದ್ದಾರೆ, ನಾನು ಬೇಯಿಸ್ತಾ ಇದ್ದೀನಿ. ಯಾವಾಗ್ಲೂ ಬಿರಿಯಾನಿ ಮತ್ತು ಮುದ್ದೆ ಮಾಡೋದು ಇದೆಲ್ಲ ಕಾಮನ್ ಅಂತ ಹೇಳಿ ಇವತ್ತು ಡಿಫ್ರೆಂಟಾಗಿ ಚಪಾತಿ ಮಾಡೋಣ ಆ್ಯಂಡ್ ಗ್ರೇವಿ ಮಾಡಬೇಕಂತ ಹೇಳಿ ಮಾತಾಡಿಕೊಂಡು ಇವಾಗ ಚಪಾತಿನೂ ಸಹ ರೆಡಿ ಆಗ್ತಾಯಿದೆ. ಈಗೇನಿದ್ರು ಬಿಸಿ ಬಿಸಿ ಒಬ್ರೊಬ್ರಿಗೆ ಹಾಕ್ಕೊಡ್ತಾ ಇದ್ರೆ ಸೊ ಒಬ್ರೊಬ್ರದ್ದೇನೆ ಊಟ ರೆಡಿ ಆಗುತ್ತೆ. ಚಪಾತಿನೂ ಅಷ್ಟೇ 1 ಅವರ್ ಮುಂಚೆನೇ ನಾವು ಹಿಟ್ಟನ್ನ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಜಾಸ್ತಿ ಬೇಯಿಸಿದಷ್ಟು ಫುಲ್ಲು ರೊಟ್ಟಿ ಥರ ಆಗೋಗುತ್ತೆ, ಸಾಫ್ಟಾಗಿರಲ್ಲ. ಇನ್ನೇನು 1-2 ನಿಮಿಷ ನೀವು ತವ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಬೆಂದಿದೆ ಅನ್ನೋ ಟೈಮ್ಗೆ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ ಉಲ್ಟಾ ಮಾಡಾಕಿ, ಆವಾಗ ಸಾಫ್ಟಾಗಿರುತ್ತೆ. ಜಾಸ್ತಿ ಬೇಯಿಸಿದಷ್ಟು ಫುಲ್ಲು ಗಟ್ಟಿಯಾಗೋದ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಓಕೆ, ಫೈನಲಿ ಇವತ್ತು ಭಾನುವಾರದ ಸ್ಪೆಷಲ್ ಡೇ ಹೀಗಾಗಿತ್ತು. ಇವತ್ತು ಅಮ್ಮ ಮನೆಯಲ್ಲೂ ಸಹ ನಾವು ಈ ರೀತಿ ಎಂಜಾಯ್ ಮಾಡಿದ್ವಿ. ಇದರ ಜೊತೆ ಡಿನ್ನರ್ಗೆ ಚಪಾತಿ ಆ್ಯಂಡ್ ಚಿಕನ್ ಗ್ರೇವಿನೂ ಸಹ ರೆಡಿ ಆಯಿತು. ಈಗ ಇನ್ನೇನಿದ್ರು ಊಟ ಮಾಡೋದೇ ಒಂದೇ ಬಾಕಿ. ಸೊ ಫೈನಲಿ ತುಂಬಾ ಚೆನ್ನಾಗಿರುತ್ತೆ, ನೀವು ಸಹ ಟ್ರೈ ಮಾಡಿ, ತುಂಬ ಹೆಮ್ಮೆಯಾಗಿರುತ್ತೆ. ಸೊ ಡಿಫ್ರೆಂಟಾಗಿರುತ್ತೆ. ಇದಕ್ಕೆ ಯಾವುದೇ ಥರದ ಒಂದು ಗರಂ ಮಸಾಲ ಆಗಿರ್ಬೋದು, ಚಿಕನ್ ಮಸಾಲ ಏನೂ ಹಾಕ್ದೇ ಮಾಡಿರೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.